ಸರ್ಕಾರ ಸುಗ್ರೀವಾಗಿ ಹೊರಡಿಸಿದ್ರು ಮೈಕ್ರೋ ಫೈನಾನ್ಸ್ನವ್ರು ಕಾಟ ಅಂತೆ. ಹಂಗಾಗಿ ವೃದ್ಧ ದಂಪತಿ ಹೊರಗೆ ಹೋದ್ರಂತೆ. ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಅಕ್ಬರ್ ಸಾಬ್ ಫಾತಿಮಾ ಬೀದಿ 7 ಲಕ್ಷ ಫೈನಾನ್ಸ್ ತೊಗೊಂಡ್ರಂತೆ ಖಾಸಗಿ ಕಂಪ್ನಿಯಿಂದ. 18,000 ಚಿಲ್ಲರೆ 18,500 ಕಂತಂತೆ. ಆಗಲ್ಲ ಇದು ಅಂತೇಳಿ ಮಕ್ಕಳೇನೋ ನಮ್ಮ ಕೈಲಿ ಆಗಲ್ಲ ಇದು ಅಂತೇಳಿ ಅವ್ರ ಮನೇನು ಬೇಡ ಏನು ಬೇಡ ನೀವು ಬೇಡ ಏನು ಬೇಡ ಅಂತ ಹೊರಟೋದ್ರಂತೆ. ಈಗ ಇವರಿಬ್ಬರೇ ಆದರೂ ಕಟ್ಟೋಕ್ಕಾಗಲಿಲ್ಲ, ಅವ್ರು ನಾಚೆ ಹಾಕಿದ್ದಾರೆ. ದಟ್ಸ್ ಓಕೆ, ಇನ್ನೊಂಚೂರು ಟೈಮ್ ಕೊಡ್ಬೋದಾಗಿತ್ತೇನೋ ಅದು ಪ್ರಶ್ನೆ ಬೇರೆ. ಬಟ್ ಕೊಟ್ಟರೆ ಇವ್ರು ಕಟ್ಟೋಕ್ಕಾಗ್ತಿತ್ತಾ? ಏನಕ್ಕೆ ತೊಗೊಂಡ್ರು 7 ಲಕ್ಷ? ನನಗೆ ಅರ್ಥ ಆಗ್ತಿಲ್ಲ ಯಾಕೆ ತೊಗೊಂಡ್ರು ಅಂತ ಗೊತ್ತಿಲ್ಲ. ಏನಕ್ಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ತಾನೇ? ನಂಗೆ ಗೊತ್ತಿಲ್ಲ ಆ 7 ಲಕ್ಷ ಯಾಕೆ ತೊಗೊಂಡಿದ್ದಾರೆ ಅಂತ. ಮನೆ ಕಟ್ಟೋಕ್ಕೋಸ್ಕರ ಅಂತ. ಯಾಕಪ್ಪ ಕಟ್ಟಬೇಕು? ನಮಗೆ ಬೇಡ ಅನ್ನಿಸ್ದಾಗ ಯಾಕೆ ಕಟ್ಟಕ್ಕೆ ಹೋಗಬೇಕು? ಸಾಲ ಮಾಡಿ ಮನೆ ಕಟ್ಕೊಂಡು ಅವನು ಯಾವನೋ ಅಲ್ಲೆಲ್ಲ ಮಧ್ಯಪ್ರದೇಶದಲ್ಲೋ ಲಕ್ನೋಲ್ಲೋ ನೋಡ್ತಿದ್ದೆ, ಸರ್ಕಾರಿ ಕಾಂಟ್ರಾಕ್ಟರ್ ಅಂತೆ ಅವನು. ಅಯ್ಯೋ ರಾಮಚಂದ್ರ 10 ರೂಮು, ಯಾವನು ಬೇಕಾದ್ರೂ ಕಟ್ಬೋದು ಅವನ. ಇಡೀ ಮನೆಗೆ 24 ಕ್ಯಾರೆಟ್ ಗೋಲ್ಡ್ ಅಂತೆ ಲೇಪನ. ಕುರ್ಚಿಗಳು, ತಿಂಡಿ, ಊಟ, ತಟ್ಟೆ, ಎಲೆಕ್ಟ್ರಿಕ್ ಸ್ವಿಚ್ಗಳು, ಟಾಯ್ಲೆಟ್ದು ನಲ್ಲಿಗಳಲ್ಲಿ ಎಲ್ಲ ಕಡೆ. ಲೆಕ್ಕ ಹಾಕ್ಕೊಳ್ಳಿ ಹೆಂಗಿರ್ಬೇಕು ಅವನು ಎಂಥ ಪುಟಿಂಗ ಇರಬೇಕು. ಇಲ್ಲಿ ನೋಡಿದ್ರೆ ಹೀಗೆ ಯಾಕಪ್ಪ ಬೇಕು? ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಈಗ ಬೀದಿ ಬಂದಿದ್ದಾರೆ, ಮನೆ ಮುಂದೆ ನೋಟಿಸ್ ಹಾಕ್ಬಿಟ್ಟು ಹೋಗಿದ್ದಾರೆ. ಗೊತ್ತಿಲ್ಲ 18,500 ರೂಪಾಯಿನ ಕಟ್ಟಬೇಕು ಅಂದರೆ ಕಂತನ್ನು ಏನು ಕೊಂಚ ಅರ್ನಿಂಗ್ ಬೇಕೇ? ಕೂಲಿ ನಾಲಿ ಮಾಡಿ ಜೀವನ ಎಲ್ಲ ಎಮೋಷನಲ್ ಸ್ಪಿನ್ನು. ಎಸ್, ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಕಾಶ್ಮೀರದ ಪ್ರವಾಸೋದ್ಯಮ ನಾಶಪಡಿಸುವ ಆರ್ಥಿಕ ಯುದ್ಧ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಬಣ್ಣಿಸಿದ್ದಾರೆ. ಭಾರತವು ಪಾಕ್ ಪ್ರೇರಿತ ಭಯೋತ್ಪಾದನೆಯನ್ನು ಯಾವುದೇ ಒತ್ತಡವಿಲ್ಲದೆ ಸ್ವತಂತ್ರವಾಗಿ ಎದುರಿಸುತ್ತೆ ಅಂತ ಅವರು ಹೇಳಿದ್ದಾರೆ. ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡಲ್ಲಿ ಜಲತಾಂಡವ ಮುಂದುವರೆದಿದೆ. ಹಂಗೆ ನೋಡಿದ್ರೆ ನಮ್ಮಲ್ಲೇ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಬ್ಯಾಸ್ ನದಿ ರೌದ್ರ ರೂಪ ತಾಳಿದೆ. ಮಂಡಿ ಇಲ್ಲೆಲ್ಲ ಸಿಕ್ಕಾಬಟ್ಟೆ ಮಳೆ. ಅಲಕಾನಂದ ನದಿ ಬೋರ್ಗರದು ಶಿವನ ಮೂರ್ತಿ ಎಲ್ಲ ಮುಳುಗಿದೆ. ಚಾರ್ಧಾಮ್ ಯಾತ್ರೆಗೆ ಮತ್ತೆ ಜಾಗ ಮಾಡಿಕೊಟ್ಟಿದ್ದಾರೆ. ಮತ್ತು ಮಳೆ ಆತಂಕ ಆಗಿದ್ದರಿಂದ ಭಕ್ತರೇ ಸ್ವಲ್ಪ ಹಿಂದಕ್ಕಿದ್ದಂಗಿದೆ. ಕರಾವಳಿಲಿ ಅಲರ್ಟ್ ಅಂತೂ ಇದೆ. ನಮ್ಮಲ್ಲಿ ಒರಿಜಿನಲಿ ಜುಲೈ 1ನೇ ಫಸ್ಟ್ ವೀಕ್ವರೆಗೂ ಒಂಚೂರು ಮಳೆ ಬರ್ಬೋದಾಗಿತ್ತು. ಮೋಡ ಇದೆ, ಬಟ್ ರಭಸದಲ್ಲಿಲ್ಲ ಮಳೆ. ಇಂಟೆನ್ಸಿಟಿ ಕಾಣಿಸ್ತಾ ಇಲ್ಲ ಮಳೆದು ನಮ್ಮಲ್ಲಿ ಈ ಕಡೆ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಬಹುನಿರೀಕ್ಷಿತ ಭಾರತ ಯುಎಸ್ ಮಧ್ಯಂತರ ವ್ಯಾಪಾರ ಒಪ್ಪಂದ ಜುಲೈ 8ರೊಳಗೆ ಘೋಷಣೆಯಾಗುವ ನಿರೀಕ್ಷೆ ದಟ್ಟವಾಗಿದೆ. ಮೂಲಗಳ ಪ್ರಕಾರ ಎಲ್ಲಾ ಷರತ್ತುಗಳನ್ನು ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಇನ್ನು ಇತ್ತೀಚೆಗೆ ಭಾರತದೊಂದಿಗೆ ಪ್ರಮುಖ ವ್ಯಾಪಾರ ಒಪ್ಪಂದದ ಬಗ್ಗೆ ಪದೇ ಪದೇ ಟ್ರಂಪ್ ಸುಳಿವನ್ನು ಕೊಡ್ತಾ ಇದ್ದಾರೆ. ಇಲ್ಲ ಅನಿಸುತ್ತೆ ನಂಗೆ ಅನಿಸ್ತಾ ಇಲ್ಲ. ಬಿಕಾಸ್ ಇದು ಮಾತುಕತೆ ನಿಂತ್ಕೊಂಡಂಗಿದೆ ಅಥವಾ ಸಮಸ್ಯೆಗೆ ಸಿಗಾಕೊಳ್ಳೋಂಗೆ ಕಾಣಿಸ್ತಾ ಇದೆ. ಜೆನೆಟಿಕಲಿ ಮಾಡಿಫೈಡ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಅಂದರೆ ಕೃಷಿ ಉತ್ಪನ್ನಗಳನ್ನು ಭಾರತಕ್ಕೆ ಕಳಿಸೋ ವಿಚಾರದಲ್ಲಿ ಅಮೆರಿಕ ಒತ್ತಡ ಹಾಕ್ತಾ ಇದೆ. ಭಾರತ ಅದಕ್ಕೆ ಒಪ್ಪಕ್ಕೆ ತಯಾರಿ ಇಲ್ಲ. ನಾವು ದೀರ್ಘಕಾಲದಿಂದ GM ಮಾಡಿಫೈಡ್ ಜೆನೆಟಿಕಲಿ ಮಾಡಿಫೈಡನ್ನು ನಾವು ಒಪ್ಪಿಲ್ಲ ನಮ್ಮ ಅಗ್ರಿಕಲ್ಚರಲ್ ಇದರಲ್ಲಿ. 15% ಆಫ್ ನಮ್ಮ GDP ಅಗ್ರಿಕಲ್ಚರಲ್ ಇದೆ ಅನ್ನೋದನ್ನು ಮರಿಬಾರ್ದು ಯಾವುದೇ ರಾಜಕೀಯ ಪಕ್ಷ. ಮೋದಿ ಆ ರಿಸ್ಕ್ ತೊಗೋತಾರೆ ಅಂತ ಯಾರೂ ಅಂದ್ಕೊಂಡಿಲ್ಲ. ಗೊತ್ತಿಲ್ಲ ಅಂದರೆ ಹೆಂಗೆ ನಿಭಾಯಿಸಿದ್ದಾರೆ ಅಂತ. ನಂಬರ್ 2, ಡೈರಿ ಪ್ರಾಡಕ್ಟ್ಸಲ್ಲಿ ಅಮೆರಿಕ ಭಾಳ ಸುಲಭವಾಗಿ ಮಾರ್ಕೆಟನ್ನು ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಐ ಡೋಂಟ್ ಥಿಂಕ್ ಇಟ್ ಈಸ್ ಅಲೋಡ್. ಬಿಕಾಸ್ ಇಂಡಿಯನ್ ಡೈರಿ ಮಾರ್ಕೆಟು ಭಾಳ ಅದ್ಭುತವಾಗಿದೆ. ಎರಡನೇದು ತುಂಬ ಆಳವಾಗಿ ರೈತರ ಜನಜೀವನದ ಒಳಗಡೆ ಸೇರಿಕೊಂಡಿದೆ. ಅದು ಅಮೂಲಲ್ಲಾರು ಇರ್ಬೋದು, ನಂದಿನಿನಲ್ಲಾರು ಇರ್ಬೋದು, ಅಥವಾ ಆಯಾ ರಾಜ್ಯಗಳಲ್ಲಿರ್ಬೋದು, ಅದು ಬೇರೆ ವಿಚಾರ ಅದು. ಹಾಗಾಗಿ ಐ ಡೋಂಟ್ ನೋ ಇಂಡಿಯಾ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ. ಇನ್ನು ಇಂಡಿಯಾದೊಂದು 2-3 ಕಂಡೀಷನ್ ಇದ್ದಂಗಿದೆ. ನೀವು ಪದೇ ಪದೇ ಸುಂಕ ಹಾಕ್ತೀವಿ ಅಂತ ಮುಂದೆ ಎಲ್ಲ ಸುಂಕ ಹಾಕೋ ಹಾಗಿಲ್ಲ, ಅದೆಲ್ಲ ಏನೇನೋ ಇದೆ ಆದಂಗಿಲ್ಲ. ಕೆಲವರು ಆಗಿದೆ ಅಂತಿದ್ದಾರೆ, ಗೊತ್ತಿಲ್ಲ. ಬಟ್ ಎನಿ ಸರೆಂಡರ್ ಥರ ಆಗಿದೆ ಇಂಡಿಯಾದೇನಾದರೂ ಟ್ರೇಡ್ ಅಂದರೆ ಅದನ್ನು ಅರಗಿಸ್ಕೊಳ್ಳೋಕ್ಕಾಗತ್ತೆ BJPಗೆ ಅಂತ ನನಗೇನು ಅನಿಸಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ.